ಒಂದೂರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಜಮೀನ್ದಾರನಿದ್ದ. ಆತ ಒಂದು ನಾಯಿಯನ್ನು ಸಾಕಿಕೊಂಡಿದ್ದನು. ಅದು ಚೆನ್ನಾಗಿ ತಿಂದು ಕೊಬ್ಬಿದಂಥ ನಾಯಿಯಾಗಿತ್ತು. ತಾನು ಶ್ರೀಮಂತನ ಮನೆಯಲ್ಲಿದ್ದೇನೆ ಎಂದು ಅದಕ್ಕೆ ಅಹಂಕಾರವಿತ್ತು. ಏಕೆಂದರೆ ದಿನ ಹೊತ್ತಿಗೆ ಸರಿಯಾಗಿ ಊಟ, ಸ್ನಾನ, ಮೇಲಾಗಿ ಮಲಗುವುದಕ್ಕೆ ಮೆತ್ತನ ಹಾಸಿಗೆ ಕೂಡ ಇತ್ತು. ಆ ನಾಯಿ ಇತರೆ ನಾಯಿಗಳ ಜೊತೆ ಹೊರಗಡೆ ಹೋಗಿದಾಗ ತನಗಿದ್ದಂತಹ ಸವಲತ್ತುಗಳನ್ನು ಹೇಳಿಕೊಂಡು ಜಂಬ ಪಡುತ್ತಿತ್ತು. ಒಂದು ದಿನ ಈ ನಾಯಿಗೆ ಊರ ಪಕ್ಕದಲ್ಲಿರುವ ಕಾಡಿಗೆ ಹೋಗಬೇಕೆನಿಸಿತು. ಅದಕ್ಕಾಗಿ ಅದು ಕಾಡಿನತ್ತ ಪ್ರಯಾಣ ಬೆಳೆಸಿತು. ಕಾಡಿನಲ್ಲಿ ಸ್ವಲ್ಪ ಹೊತ್ತು ಅತ್ತಿತ್ತ ಅಲೆಯಿತು. ಏನೂ ಮಾಡಲು ತೋಚದೆ ಮತ್ತೆ ಊರ ಕಡೆಗೆ ಹಿಂತಿರುಗಬೇಕೆಂದುಕೊಂಡಿತು. ಅಷ್ಟರಲ್ಲಿ ಕಾಡಿನಲ್ಲಿ ನರಿಯೊಂದು ಇದಕ್ಕೆ ಎದುರಾಯಿತು. ನರಿಯು, ಅಣ್ಣ, ಎಲ್ಲಿಂದ ಬಂದಿದ್ದೀಯಾ? ನಿನ್ನನ್ನು ಇಲ್ಲಿಯವರೆಗೆ ಈ ಕಾಡಿನಲ್ಲೆಲ್ಲೂ ನೋಡಿಲ್ವಲ್ಲ ಎಂದಿತು. ಅದಕ್ಕೆ ನಾಯಿಯು, ಓ, ನಾನು ಪಕ್ಕದೂರಿನ ಜಮೀನ್ದಾರನ ಮನೆಯನ್ನು ಕಾಯುವ ನಾಯಿ. ನಿನ್ನಂತೆ ಬೇಟೆಯಾಡಿ ಆಹಾರವನ್ನು ಹುಡುಕಬೇಕಾಗಿಲ್ಲ ನನಗೆ. ಶ್ರೀಮಂತನ ಮನೆಯಲ್ಲಿ ನನಗೆ ಎಲ್ಲ ರೀತಿಯ ಸೌಕರ್ಯ ಇದೆ ಎಂದು ಜಂಬ ಕೊಚ್ಚಿಕೊಂಡಿತು. ನರಿಗೆ ಇದೆಲ್ಲ ತಿಳಿದು ಆಶ್ಚರ್ಯವಾಯಿತು. ಅದು ತನ್ನನ್ನೂ ನಿನ್ನ ಯಜಮಾನನ ಮನೆಗೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡಿತು. ಅದಕ್ಕೆ ಒಪ್ಪಿದಂಥ ನಾಯಿ ನರಿಯೊಂದಿಗೆ ಊರ ಕಡೆಗೆ ಹೊರಟು ಮನೆಯನ್ನು ಸೇರಿಕೊಂಡಿತು. ಆದರೆ ತಾನು ನರಿಯನ್ನು ಕಾಡಿನಿಂದ ಮನೆಗೆ ಕರೆದುಕೊಂಡು ಬಂದ ವಿಚಾರ ತನ್ನ ಯಜಮಾನನಿಗೆ ತಿಳಿಯಬಾರದು ಎಂದು ಯೋಚಿಸಿ ಅದು ನರಿಗೆ ಹೀಗೆಂದಿತು. ನರಿಯಣ್ಣ, ನೀನಿಲ್ಲೇ ಕೊಟ್ಟಿಗೆಯಲ್ಲಿ ಅವಿತಿರು. ನನ್ನ ಯಜಮಾನ ನಿನ್ನನ್ನು ನೋಡಿದರೆ ಕೊಂದು ಬಿಡುತ್ತಾನೆ. ನಾನು ಹೋಗಿ ನಿನಗೆ ಊಟ ತರುತ್ತೇನೆ ಎಂದಿತು. ನಾಯಿಯು ತಂದ ಮೃಷ್ಟಾನ್ನ ಭೋಜನವನ್ನು ತಿಂದು ನರಿಯು ಅತ್ಯಂತ ಸಂತೋಷಪಟ್ಟಿತು. ಹೀಗೆ ಹಲವಾರು ದಿನಗಳು ಕಳೆದವು. ಒಂದು ದಿನ ನಾಯಿಯು ನರಿಯೊಂದಿಗೆ, ನೀನಿನ್ನು ಎಷ್ಟು ದಿನವೆಂದು ಹೀಗೆ ಅವಿತುಕೊಂಡು ಬದುಕುತ್ತೀಯಾ? ನನ್ನ ಯಜಮಾನನೇನಾದರೂ ನಿನ್ನನ್ನು ಕಂಡರೆ ನಿನ್ನ ಕತೆ ಮುಗಿದಂತೆ. ಹಾಗಾಗಿ ನೀನಿನ್ನು ಕಾಡಿಗೆ ಹೋಗು ಎಂದಿತು. ಅದಕ್ಕೆ ನರಿ, ಸರಿ, ಹಾಗೆಯೇ ಆಗಲಿ. ಆದರೆ ನಾಳೆ ಬೆಳಿಗ್ಗೆ ಹೋಗುತ್ತೇನೆ. ಈ ರಾತ್ರಿ ಇಲ್ಲಿಯೇ ಇದ್ದು ಹೋಗುತ್ತೇನೆ ಎಂದಿತು. ಮರುದಿನ ಬೆಳಗಾದ ಮೇಲೆ ನಾಯಿ ನರಿಯನ್ನು ಮನೆಯೆಲ್ಲ ಹುಡುಕಿತು. ಅದಾಗಲೇ ನರಿಯು ಹೊರಟು ಹೋಗಿತ್ತು. ನಾಯಿ ಮನಸ್ಸಿನಲ್ಲಿ ಅಂತೂ ಇಂತೂ ಪೀಡೆ ತೊಲಗಿತಲ್ಲ ಎಂದು ನಿಟ್ಟುಸಿರು ಬಿಟ್ಟಿತು. ಅಷ್ಟರಲ್ಲಿ ಮನೆಯ ಯಜಮಾನ ಕೂಗಾಡುತ್ತಿದ್ದನು. ಕೋಪದಿಂದ ದೊಡ್ಡ ದೊಣ್ಣೆಯನ್ನು ಹಿಡಿದುಕೊಂಡು ನಾಯಿಯತ್ತ ಬರತೊಡಗಿದನು. ನಾಯಿಯತ್ತ ಬಂದವನೇ ಕೂಗಾಡತೊಡಗಿದ. ಏ ನಾಯಿ, ನೀನಂತೂ ದೊಡ್ಡ ವಿಶ್ವಾಸಘಾತಕನೇ ಸರಿ. ಹೊಟ್ಟೆ ತುಂಬ ಊಟ ಹಾಕಿದರೂ ರಾತ್ರಿ ಕೊಟ್ಟಿಗೆಯಲ್ಲಿದ್ದ ಕೋಳಿಗಳನ್ನೆಲ್ಲ ತಿಂದಿದ್ದೀಯಾ? ಇಲ್ಲಿಂದ ತೊಲಗು, ಇಲ್ಲಿರಬೇಡ ಎಂದು ಮನೆಯಿಂದ ಓಡಿಸಿಬಿಟ್ಟ. ಮನೆಯಿಂದ ಹೊರಬಿದ್ದ ನಾಯಿಯು, ಅಯ್ಯೋ ದೇವರೇ, ನಾನಂತೂ ರಾತ್ರಿ ಕೊಟ್ಟಿಗೆಯಲ್ಲಿ ಯಾವುದೇ ಕೋಳಿಯನ್ನು ತಿಂದಿಲ್ಲ. ನನ್ನ ಯಜಮಾನ ಯಾಕೆ ನನ್ನ ಮೇಲೆ ಕೋಪಗೊಂಡಿದ್ದಾನೆ ಎಂದು ಯೋಚಿಸಿದರೆ ಆತನಿಗೆ ಹೊಳೆದದ್ದು, ಅಯ್ಯೋ, ರಾತ್ರಿ ಉಳಿದುಕೊಂಡಿದ್ದ ನರಿ ಮನೆಯಲ್ಲಿದ್ದ ಕೋಳಿಗಳನ್ನೆಲ್ಲ ತಿಂದು ಜಾಗ ಖಾಲಿ ಮಾಡಿಬಿಟ್ಟಿದ್ದಾನೆ. ನೋಡಿ, ಅವನ ಸ್ನೇಹ ಮಾಡಿದ್ದಕ್ಕೆ ನನಗೆ ಎಂತಹ ದುಸ್ಥಿತಿ ಬಂದಿತು ಎಂದು ನಾಯಿ ಪಶ್ಚಾತ್ತಾಪ ಪಟ್ಟುಕೊಂಡಿತು. ಅದಕ್ಕೆ ಹೇಳುವುದು, ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದರೆ ಅದಕ್ಕಾಗಿ ಅಹಂಕಾರ ಪಡಬಾರದು ಮತ್ತು ಜಂಬವೂ ಸಹ ಪಡಬಾರದು. ಹಾಗೆಯೇ ಇನ್ನೊಬ್ಬರ ಸ್ನೇಹ ಮಾಡುವ ಮೊದಲು 10 ಬಾರಿ ಯೋಚಿಸಿ ಒಳ್ಳೆಯ ವ್ಯಕ್ತಿಯನ್ನು ಸ್ನೇಹಿತನನ್ನಾಗಿ ಆಯ್ಕೆ ಮಾಡಿಕೊಳ್ಬೇಕು ಅಂತ.